ಸೊ ಇದು ನಮ್ಮ ಒಂದು ಟೊಮಾಟೊ ಪ್ಲಾಟು. ಸೊ ಟೊಮಾಟೊ ಪ್ಲಾಟು ಸೀಸನ್ಗೆ ಹಾಕೋಣ ಅಂತಿದ್ದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡೋದಲ್ಲಿ ನಾನು ಯಾವತ್ತು ಟೊಮಾಟೊ ಪ್ಲಾಂಟೇಶನ್ ಮಾಡ್ತಿದ್ದೀನಿ, ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಈಗ ಪ್ರೆಸೆಂಟ್ ತೋಟದಲ್ಲಿ ಏನು ಬೆಳೆ ಇದೆ, ಸೊ ಹೊಸ ಬೆಳೆ ಒಂದು ಪ್ಲಾಂಟೇಶನ್ ಮಾಡಿದ್ವಿ ಕ್ಯಾಲಿಫ್ಲವರ್, ಇದ್ರ ಬಗ್ಗೆ ಅದ್ರ ಜೊತೆಗೆ ಕ್ಯಾರೆಟ್ ಜರ್ಮಿನೇಷನ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಅಗ್ರಿಕಲ್ಚರಲ್ಲಿ ಅರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಸಹ ಹೇಳಿದೆ ಕ್ಯಾರೆಟನ್ನು ಸೋಯಿಂಗ್ ಮಾಡಿದ್ವಿ, ಅದ್ರ ರಿಲೇಟೆಡ್ ಡೀಟೇಲ್ಸ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಈ ಕ್ಯಾಲಿಫ್ಲವರು, ಅದ್ರ ಜೊತೆಗೆ ಟೊಮ್ಯಾಟೊ ಏನು ಸೀಸನ್ ನಡೀತಿದೆ, ಸೊ ಆನ್ ಗೋಯಿಂಗ್ ಸೀಸನಲ್ಲಿ ಯಾವಾಗ ಪ್ಲಾಂಟೇಶನ್ ಮಾಡ್ತೀನಿ ಅಂತದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಒಳ್ಳೆ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ನೀವು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮ್ಮ ಒಂದು ಅಗ್ರಿಕಲ್ಚರ್ ಜರ್ನಿಯಲ್ಲಿ ಒಂದು ವ್ಯಾಲ್ಯೂ ಅಡಿಷನ್ ಆಗಿ ನನ್ನ ಒಂದು ವೀಡಿಯೋಸು ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಕ್ಯಾಲಿಫ್ಲವರ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಲಿಫ್ಲವರು ರೀಸೆಂಟಾಗಿ ಒನ್ ವೀಕ್ ಬ್ಯಾಕೆ ಪ್ಲಾಂಟೇಶನ್ ಮಾಡಿದೆ. ಸೊ ಎಷ್ಟಪ್ಪ ಕ್ಯಾಲಿಫ್ಲವರ್ ಪ್ಲಾಂಟೇಶನ್ ಮಾಡಿದೆ ಅಂದರೆ 35,000 ಪ್ಲಾಂಟ್ಸನ್ನು ಪ್ಲಾಂಟೇಶನ್ ಮಾಡಿದ್ದೀನಿ. ಸೊ ಎಕ್ಸಿಸ್ಟಿಂಗ್ ಏನು ನಾವು ನಿಂತಿದ್ದೀವಿ ಇದು ಕ್ಯಾಲಿಫ್ಲವರ್ ಪ್ಲಾಟು. ಸೊ ಇದರಲ್ಲಿ ನಮಗೆ ಅರೌಂಡ್ 35,000 ಪ್ಲಾಂಟ್ಸು ಪ್ಯಾಡಿ ಇತ್ತು ಮೊದಲು, ಅಂದರೆ ಏನು ಎಕ್ಸಿಸ್ಟಿಂಗ್ ಕ್ರಾಪ್ ಈಗ ಕ್ಯಾಲಿಫ್ಲವರ್ ಇದೆಯಲ್ಲ, ಸೊ ಈ ಪ್ಲೇಸಲ್ಲಿ ಪ್ಯಾಡಿ ಇತ್ತು. ಸೊ ಮೇಲ್ಗಡೆ ಒಂದು ಪ್ಲಾಟ್ ಇದೆ, ಆ ಒಂದು ಪ್ಲಾಟಲ್ಲಿ ನಮಗೆ ಸ್ಪೀಡ್ ಕಾರ್ನ್ ಇತ್ತು. ಸೊ ನೀವು ಸ್ಪೀಡ್ ಕಾರ್ನ್ ವೀಡಿಯೋಸ್ ನೋಡೇ ಇರ್ತೀರ. ಸೊ ಆ ಎರಡು ಪ್ಲಾಟಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಒಂದು 3 ಪ್ಲಾಟ್ಸ್ನ ಡಿವೈಡ್ ಮಾಡಿಕೊಂಡು ಈ ಒಂದು ಕ್ಯಾಲಿಫ್ಲವರನ್ನ ಹಾಕಿದ್ವಿ. ಸೊ ಕ್ಯಾಲಿಫ್ಲವರ್ ನಿಮ್ಗೆ ಗೊತ್ತೇ ಇರುತ್ತೆ, ಸ್ಪೇಸಿಂಗು ಒಂದು ಅಡಿಗೆ ಏನು ಡ್ರಿಪ್ಪರ್ ಏನು ಬರುತ್ತೆ, ಒಂದೊಂದು ಕಾಲು ಅಡಿಗೆ ಏನು ಡ್ರಿಪ್ಪರ್ ಬರುತ್ತೆ, ಅದೇ ಆ ಕಡೆ ಈ ಕಡೆ ಒಂದು ಪ್ಲಾಂಟೇಶನನ್ನು ಮಾಡಿರ್ತೀವಿ. ಸೊ ಸ್ಪೇಸಿಂಗು 2 ಅಡಿ ಇರುತ್ತೆ ಯೂಶಲಿ. ಸೊ ಇದು ನಿಮಗೆಲ್ಲ ಸ್ಪೇಸಿಂಗ್ ಬಗ್ಗೆ ಎಲ್ಲ ಇದೇ ಇರುತ್ತೆ. ಸೊ ಇನ್ನು ಫರ್ಟಿಲೈಸರ್ಸ್ಗೆ ಬರೋದಾದರೆ ಇನ್ನೂ ಏನೂ ಕೊಟ್ಟೇ ಇಲ್ಲ. ಸೊ ಡೈರೆಕ್ಟ್ ಹಂಗೆ ಸೋಯಿಂಗ್ ಮಾಡಿರೋದು, ಯಾಕೆಂದರೆ ಇದೊಂದು ಪ್ಲಾಡಿ ಪ್ಲಾಟು, ಅದ್ರ ಜೊತೆಗೆ ಸ್ಪೀಡ್ ಕಾರ್ನ್ ಪ್ಲಾಟ್ ಅದಾಗಿತ್ತು. ಆ ಕಾರಣದಿಂದ ಸೊ ಎಕ್ಸಿಸ್ಟಿಂಗ್ ಏನು ಲಾಸ್ಟು ಒಂದು ಗೊಬ್ಬರ ಏನು ಕೊಟ್ಟಿರ್ತೀವಿ ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ಪ್ಲಾಂಟೇಶನನ್ನು ಡೈರೆಕ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಯೂರಿಯಾನ ಬಿಟ್ಕೊಂತೀವಿ ನೆಕ್ಸ್ಟ್ ವೆಜಿಟೇಟಿವ್ ಗ್ರೋತ್ಗೆ. ಸೊ ಇನ್ನು ಸ್ಪ್ರೇಸ್ ಏನೂ ಮಾಡಿಲ್ಲ. ಸೊ ಸ್ಪ್ರೇ ಮಾಡಿದಾಗ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಇನ್ನು ಕ್ಯಾರೆಟ್ಗೆ ಬರೋದು, ಕ್ಯಾರೆಟ್ ಪ್ಲಾಟು. ಈ ಒಂದು ಕ್ಯಾರೆಟ್ ಪ್ಲಾಟಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 29 ಪ್ಯಾಕೆಟ್ಸ್ ಆಫ್ ಸೂಪರ್ ಟ್ಯಾಕಿಸನ್ನು ನಾನು ಸೋಯಿಂಗ್ ಮಾಡಿಸಿದ್ದೀನಿ ಅಂತ. ಸೊ ಈಗ ರೈಟ್ ನಾವು ಜರ್ಮಿನೇಷನ್ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ. ಸೊ ಅಬ್ಸರ್ವ್ ಮಾಡ್ಬೋದು, ವಿಜುವಲ್ಸನ್ನು ಹಾಕ್ತಿರ್ತೀನಿ. ಸೊ ಈಗ ಆದ ನಂತರ ನಿಮಗೆ ಡೌಟ್ ಇರುತ್ತೆ ಏನೆಲ್ಲ ಫರ್ಟಿಲೈಸರ್ಸ್ ಕೊಟ್ಟಿದ್ದೀನಿ. ನಾನು ಮೇಜರಾಗಿ ಕೊಟ್ಟಿರೋದು 2 ಫರ್ಟಿಲೈಸರ್ಸು, 15 ಅದ್ರ ಜೊತೆಗೆ 20 ಮಾತ್ರ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ನಿಮ್ಮ ಕೇಕೆಲ್ಲ ನೆಕ್ಸ್ಟು ಏನು ಗೊಬ್ಬರ ಕೊಡ್ತೀವಿ, ಬೇಸಾಯ ಕೊಡ್ತೀವಿ, ಆ ಟೈಮಲ್ಲಿ ಹಾಕ್ಕೊತೀನಿ. ಸೊ ಈಗ ಅರ್ಬಿಸೈಡು ಮತ್ತು ಒಂದು ಗೋಲು ಏಜಲನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಯಾಕೆಂದರೆ ವೀಡಿಸ್ಪೈಡು ನಾವು ಅರ್ಬಿಸೈಡ್ ಯಾವುದು ಸ್ಪ್ರೇ ಮಾಡಿರಲಿಲ್ಲ ಇನಿಷಿಯಲ್ ಡೇಸಲ್ಲಿ, ಏನು 2 ದಿನದಲ್ಲಿ ಮಾಡ್ತಾರೆ ಅದನ್ನು ಮಾಡಿರಲಿಲ್ಲ. ಸೊ ಈಗ ಗೋಲು ಏಜಲು ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಏನು ಕಳೆನೂ ಸಹ ಚೆನ್ನಾಗೇ ಬಂದಿದೆ. ಇನ್ನು ಕ್ಯಾರೆಟು ಜರ್ಮಿನೇಷನ್ ಅಲ್ಲದೆ ಅದ್ರ ಜೊತೆಗೆ ತುಂಬ ಜಾಸ್ತಿ ವೀಡ್ಸು ಬಂದಿದೆ. ಸೊ ಅದನ್ನು ನಾವು ಗೋಲು ಮತ್ತು ಏಜಲ್ ಮುಖಾಂತರ ನಾವು ನಿವಾರಣೆ ಮಾಡ್ಕೋಬೇಕಾಗತ್ತೆ. ಸೊ ಇದು ನಮ್ಮ ಒಂದು ಟೊಮಾಟೊ ಪ್ಲಾಟು. ಸೊ ಟೊಮಾಟೊ ಪ್ಲಾಟು ಸೀಸನ್ಗೆ ಹಾಕೋಣ ಅಂತಿದ್ದು. ಇಲ್ಲಿ ನಮಗೆ 2 ಪ್ಲಾಟ್ ಇದೆ. ಒಂದು ಆ ಕಡೆ ರೋಡ್ಗೆ ಆ ಕಡೆ ಒಂದು ಪ್ಲಾಟ್ ಇದೆ, ರೋಡ್ಗೆ ಈ ಕಡೆ ಒಂದು ಪ್ಲಾಟ್ ಇದೆ. ಸೊ ಇದನ್ನ ಮೈನ್ ಸೀಸನ್ಗೆ ಹಾಕೋಣ, ಮಾರ್ಚ್ ಎಂಡಿಂಗಲ್ಲಿ ಹಾಕೋಣ. ಆ ಕಡೆ ಮಾರ್ಚ್ 10th ಅಂದರೆ ಮಾರ್ಚ್ 10th ಒಳಗಡೆ ಪ್ಲಾಂಟೇಶನ್ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಇದ್ದೀನಿ. ಸೊ ಈ ಒಂದು ಮಾರ್ಚ್ 10th ಒಳಗಡೆ ಪ್ಲಾಂಟೇಶನ್ ಮಾಡೋದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸಿಯೇಷನ್ ಏನಪ್ಪ ಅಂದರೆ ಎಲ್ಲ ಒಂದೇ ಸೀಡ್ ಪ್ಲಾಂಟೇಶನ್ ಮಾಡ್ತಿದ್ದೀನಿ, ಬಟ್ ಟೈಮ್ ಗ್ಯಾಪು ಕೊಡ್ತಿದ್ದೀನಿ. ಯಾಕೆಂದರೆ ಲೇಬರ್ ಮೈಂಟೆನೆನ್ಸು ಆ ಟೈಮಲ್ಲಿ ಸೀಸನಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾರಣದಿಂದ. ಈಗ ಈ ಒಂದು ಪ್ಲಾಟ್ಗೆ ನಾವು ಎಷ್ಟು ಎಕರೆ ಈ ಒಂದು ಪ್ಲಾಟ್ಗೆ ಎಷ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಮತ್ತು ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ, ಅದರಿಂದ ಉಪಯೋಗಗಳೇನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪ್ಲಾಟ್ಗೆ ಅರೌಂಡ್ ನಾನು ಒಂದು ಎಕರೆಗೆ 5 ಲೋಡ್ ಕೊಟ್ಟಿಗೆ ಗೊಬ್ಬರ, ಒಂದು 2.5 ಲೋಡ್ ಕೋಳಿ ಗೊಬ್ಬರ ಆ ಥರ ಕೊಟ್ಟಿದ್ದೀನಿ. ಇದು 2 ಎಕರೆ ಪ್ಲಾಟು. ಟೋಟಲ್ 10 ಲೋಡ್ ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ 5 ಲೋಡ್ ಕೋಳಿ ಗೊಬ್ಬರನ ಕೊಟ್ಟಿದ್ದೀನಿ. ಸೇಮ್ ಅದೇ ರೀತಿ ಆ ಕಡೆ 2 ಎಕರೆ ಏನಿದೆಯಾ ಅದಕ್ಕೂ ಕೊಟ್ಟಿದ್ದೀನಿ. ಒಂಚೂರು ಅರ್ಲಿಯಾಗಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಭೂಮಿಗೆ ಸೇರಿಸಿದ್ದೀವಿ. ಇದಕ್ಕೂ ಅಷ್ಟೇ ಅರ್ಲಿ ಮಾಡಿ. ಯಾಕೆ ಅಂದರೆ ನಾವು ಎಷ್ಟು ಅರ್ಲಿಯಾಗಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಭೂಮಿಗೆ ಸೇರಿಸ್ತೀವಿ, ಅದರಲ್ಲಿ ಭೂಮಿಯಲ್ಲಿ ಅದು ಡಿಕಂಪೋಸ್ ಆಗಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲೇನಾದರೂ ಹಸಿದೇನಾದರೂ ತಗೊಂಬಂದು ನೀವು ಭೂಮಿಗೆ ಹಾಕಿದ್ರಿ, ಡೈರೆಕ್ಟಾಗಿ ಬೆಡ್ ಮಾಡಿ ಏನಾದರೂ ಪ್ಲಾಂಟೇಶನ್ ಮಾಡಿದಿರಿ ಅಂದರೆ ಅದರಿಂದ ಅಮೋನಿಯಾ ಆಸಿಡ್ ರಿಲೀಸ್ ಆಗಿ ನಮಗೆ ಗಿಡ ಸಾಯುವಂಥ ಸಂದರ್ಭಗಳು ಇರುತ್ತೆ. ಸೊ ಬೆಳೆ ಹಾನಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು 1 ತಿಂಗಳು ಮುಂಚೆನೇ ಪ್ರಿವೆಂಟಿವ್ ಆಗಿ ಈ ಥರ ಏನಾದ್ರು ಮಾಡ್ಕೊಂಡ್ರೆ ಒಳ್ಳೇದು. ಇದಕ್ಕಿಂತ 1 ತಿಂಗಳು ಮುಂಚೆನೇ ನೀವೇನಾದ್ರು ಅದನ್ನ ಒಂಚೂರು ಫರ್ಮೆಂಟೇಷನ್ ಮಾಡಿದ್ರೆ, ಯಾವ ರೀತಿ ಅಂದರೆ ಒಂದು ನೆರಳಿರುವಂತಹ ಒಂದು ಭಾಗದಲ್ಲಿ ನೀವು ಎಲ್ಲ ಕವಳಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಒಂದು JCB ತಗೊಂಡ್ಬಂದು ಮಿಕ್ಸ್ ಮಾಡೋದ್ರಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಆ್ಯಡ್ ಮಾಡಿ ಒಂದು 2 ದಿನಕ್ಕೆ ಒಂದ್ಸರಿ ನೀರು ಹಾಕ್ತಿದ್ರೆ ಅದನ್ನು ಒಂದು ಕೆಪಾಸಿಟಿ ಏನಂತಾರೆ ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಏನಂತಾರೆ. ಸೊ ಆ ಒಂದು ಆರ್ಗ್ಯಾನಿಕ್ ಕಂಟೆಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೀವು 1 ಲೋಡ್ ಕೊಟ್ಟಿಗೆ ಗೊಬ್ಬರ ಆ ರೀತಿ ಕೊಟ್ಟಿದ್ದಂಥ ಕೊಟ್ಟಿಗೆ ಗೊಬ್ಬರ ನಿಮಗೆ ಅರೌಂಡ್ 4 ರಿಂದ 5 ಲೋಡ್ ಕೆಪಾಸಿಟಿ ಅಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದರಲ್ಲಿ. ಸೊ ಅಷ್ಟು ಒಂದು ಬೆನಿಫಿಟ್ ಇರುತ್ತೆ. ನಮಗೆ ಟೈಮ್ ಇಲ್ಲದೆ ಇರೋಂಥ ಕಾರಣದಿಂದ ನಾವು ಡೈರೆಕ್ಟಾಗಿ ಇದೇ ಥರ ಹಾಕಿದ್ವಿ. 1-2 ತಿಂಗಳು ನಿಮ್ಗೆ ಟೈಮ್ ಇತ್ತು ಪ್ಲಾಂಟೇಶನ್ಗಿಂತ ಮುಂಚೆ ಆ ಥರ ಮಾಡ್ಕೊಳ್ಳೋದ್ರಿಂದ, ಅಥವಾ ಗೊಬ್ಬರ ನಿಮ್ಗೇನಾದರೂ ನಿಮ್ಮ ಸರೌಂಡಿಂಗ್ಸಲ್ಲಿ ಸಿಗೋದ್ರಿಂದ ನಿಮ್ಗೇನಾದ್ರು ಆ ಥರ ಚಾನ್ಸಸ್ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ಉತ್ತಮವಾದಂತಹ ಒಂದು ಪ್ರೋಸೆಸ್ ಅದು. ಅದ್ರ ರಿಲೇಟೆಡ್ ನಿಮ್ಗೆ ಒಂದು ವಿಡಿಯೋ ಬೇಕಿದ್ರೂ ಸಹ ಮಾಡ್ಕೊಡ್ತೀನಿ. ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ, ಅದೇ ಕೆಲಸವಾಗಿ ಆ ಥರ ಮಾಡುವಂತಹ ಒಬ್ಬ ಸ್ನೇಹಿತ ಇದ್ದಾನೆ. ಸೊ ಅದು ಒಂದು ಕಂಪ್ಲೀಟ್ ಅವನ ಒಂದು ಫಾರ್ಮ್ ಟೂರನ್ನು ಮಾಡ್ತೀನಿ, ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಈಗ ರೈಟ್ ನಾವು
ಕೊಡುಗೆ ಗೊಬ್ಬರಕ್ಕೆ ಬರೋದಾದ್ರೆ ಒಂದು ಲೋಡು ನಮಗೆ ಅರೌಂಡ್ 5,000 ಬಿತ್ತು. ಸೊ ನಮ್ಮದೇ ಓನ್ ವೆಹಿಕಲ್ ಇತ್ತು, ಅದರಿಂದ ನಮ್ಗೆ ಒಂಚೂರು ಓನ್ ಈವನ್ ನಾವೇ ಚೆಲ್ಕೊಂಡ್ರಿ. ಮನೆಯವರ ಚೆಲ್ಲಿದ ಕಾರಣದಿಂದ ನಮಗೇನು ಅಷ್ಟೊಂದು ಕಾಸ್ಟ್ಲಿ ಅನಿಸಿಲ್ಲ. ಬೇರೆಯವ್ರಿಗೆ ಅರೌಂಡ್ 7,000 8,000ವರೆಗೂ ಆಗುತ್ತೆ. ಇದನ್ನು ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ನೀಟಾಗಿ ಉಳುಮೆ ಮಾಡೋಷ್ಟೊತ್ತಿಗೆ. ಈಗ ಕೋಳಿ ಗೊಬ್ಬರಕ್ಕೆ ಬರೋದಾದ್ರೆ ಕೋಳಿ ಗೊಬ್ಬರನೂ ಸಹ ನಮಗೆ 5,000 ಬಿತ್ತು. ಸೊ ಅದನ್ನು ಟ್ರಾನ್ಸ್ಪೋರ್ಟೇಷನು ನಮ್ಮದು ಇದ್ದ ಕಾರಣದಿಂದ ನಮಗೇನು ಎಕ್ಸ್ಟ್ರಾ ಏನು ಚಾರ್ಜಸ್ ಬಿದ್ದಿರಲಿಲ್ಲ. ಇವನ್ ಚೆಲ್ಲೋದು ನಾವೇ ಚೆಲ್ಕೊಂಡ್ರಿ. ಸೊ ನಿಮಗೆ ಅರೌಂಡ್ 6,000ರಿಂದ 7,000ವರೆಗೂ ಬೀಳುವಂಥ ಚಾನ್ಸಸ್ ಇರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಸ್ಪ್ರೆಡಿಂಗ್ ಎಲ್ಲ ಮಾಡೋದಕ್ಕೂ ಭೂಮಿಯಲ್ಲಿ. ಸೊ ಇದಿಷ್ಟು ಟೊಮೆಟೊ ಪ್ಲಾಟ್ ರಿಲೇಟೆಡ್. ಇದನ್ನ ಮಾರ್ಚ್ 10th ಒಳಗಡೆ ಪ್ಲಾಂಟೇಶನ್ ಮಾಡ್ತೀನಿ. ಈ ಕಡೆ 2 ಎಕರೆ ಏನಿದೆ ಇದು ಮಾರ್ಚ್ ಎಂಡಿಂಗಲ್ಲಿ ಪ್ಲಾಂಟೇಶನ್ ಮಾಡ್ತೀನಿ. ಆ ಕಡೆ 2 ಎಕರೆ ಏನಿದೆ ಅದನ್ನ ಮಾರ್ಚ್ 10th ಒಳಗಡೆ ಪ್ಲಾಂಟೇಶನ್ ಮಾಡ್ತೀನಿ. ಟೋಟಲ್ 4 ಎಕರ್ಸ್ ಆಫ್ ಪ್ಲಾಂಟೇಶನ್. ಸೀಡ್ ಯಾವುದಪ್ಪ ಅಂದರೆ EZ 9120. ಒಂದು ಪ್ಲಾಟ್ಗೆ ಸೀಡ್ಸ್ ಅನ್ನೋದು ಅವೈಲಬಿಲಿಟಿ ಇದೆ. ಸೊ ನೆಕ್ಸ್ಟ್ ಪ್ಲಾಟ್ಗೆ ಅಂದರೆ ಏನು ಮಾರ್ಚ್ 25ಗೆ ಪ್ಲಾಂಟೇಶನ್ ಮಾಡ್ತೀನಿ. ಅದಕ್ಕೆ ಸೀಡ್ಸ್ ಅವೈಲಬಿಲಿಟಿ ಇಲ್ಲ. ಆ ಸೀಡ್ಸ್ ಸಿಗೋದು ಕಷ್ಟ ಇದೆ ಅಂತ ನೋಡಬೇಕು ಏನು ನನ್ನ ಅದೃಷ್ಟ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಫಾರ್ಮರ್ಸು ತುಂಬಾ ಪ್ರಾಬ್ಲಮ್ ಅನುಭವಿಸಿದ್ರೆ ನನಗೆ ಅರ್ಥ ಆಗ್ತಿದೆ. ಬಟ್ ಸೇಮ್ ಪ್ರಾಬ್ಲಮ್ ನಾನು ಅನುಭವಿಸ್ತಿದ್ದೀನಿ. ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇಲ್ದಾಗ ಅವರು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಸೊ ಬೇರೆ ಆಪ್ಷನ್ಸ್ ನೋಡಬೇಕು. ಸೊ ಈಗ ಇನ್ ಕೇಸ್ ಸಿಕ್ಕಿದ್ರೆ ಅದನ್ನೇ ಪ್ಲಾಂಟೇಶನ್ ಮಾಡ್ತೀನಿ, ಅಂದರೆ ಬೇರೆ ಯಾವುದಾದ್ರೂ ಪ್ಲಾಂಟೇಶನ್ ಮಾಡ್ತೀನಿ. ಇದೇ ರೀತಿ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಷನ್, ಟೊಮೆಟೊ ರಿಲೇಟೆಡ್, ವೆಜಿಟೇಬಲ್ ಕ್ರಾಪ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ನಾನು ತಿಳಿಸ್ತಾ ಇರ್ತೀನಿ ಯೂಟ್ಯೂಬ್ ಚಾನಲ್ ಮುಖಾಂತರ. ನೆಕ್ಸ್ಟ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.